ಮಳೆಗೆ ನೆಕ್ಸ್ಟ್ ಲೆವೆಲ್. ಮರನೇ ಬಿದ್ದೋಗೈತೆ ಫುಲ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನೆಸ್ಸಿ ಯೂಟ್ಯೂಬ್ ಚಾನಲ್ ಗೈಸ್. ಬೆಳಿಗ್ಗೆ ನಿನ್ನೆ ತುಂಬ ಮಳೆ ಬಂದ್ಬಿಡ್ತು, ಫುಲ್ಲು ನೀರೆಲ್ಲ ಆಗೋಯ್ತೆ ರೋಡ್. ಇವತ್ತು ನೆಕ್ಸ್ಟ್ ಲೆವೆಲ್. ಹಿಂಗೋಕೆ ಟೈಮ್ ಬೇಕು ಬೆಂಗಳೂರಲ್ಲಿ, ಒಂದು ಅರ್ಧ ದಿನ ಎಲ್ಲ. ನೈಟ್ ಏನಾದ್ರು ಮಳೆ ಬಂದರೆ ನೈಟ್ ಪೂರ ಬೇಕು ಹಿಂಗೋಕೆ. ನಿನ್ನೆ ಬಂದಿರೋ ಮಳೆ ನೋಡಿಬಿಟ್ಟು ನೆಕ್ಸ್ಟ್ ಲೆವೆಲು. ಇವತ್ತು ಎಲ್ಲ ಸ್ಕೂಲ್ಗಳಿಗೂ ರಜೆ ಕೊಡ್ತಾರೆ ಅಂತ ಅಂದ್ಕೊಂಡೆ, ಬಟ್ ಕೊಟ್ಟಿಲ್ಲ. ಈ ಥರ ಮಳೆ ಬಂದು ಹೋಗಿ ಬಿಸಿಲು ಬಂದಾಗ ಇದರ ಒಂಥರ ಚೆಂದ. ಅದು ಮಾರ್ನಿಂಗಲ್ಲಿ. ಇವತ್ತು ಮಾರ್ನಿಂಗ್ ಅಲ್ವ, ಇನ್ನೂ ಒಂದು ಸ್ವಲ್ಪ. ನಮ್ಮ ಸಕಲೇಶ್ಪುರದಲ್ಲೆಲ್ಲ ಹೇಗೆ ಅಂದರೆ ಕಂಟಿನ್ಯೂಸ್ ಮಳೆ. ಬೆಳಿಗ್ಗೆ ವೆದರು ಅಷ್ಟೇ ಈ ಥರ ಬರೋಲ್ಲ, ಫುಲ್ಲು ಮಂಕ್ ವೆದರ್ ಮಳೆಗಾಲ ಟೈಮಲ್ಲೆಲ್ಲ. ಇಲ್ಲ ಅನ್ಕೋತಾರೆ ಮಳೆ ಏನು ಬಂದುಬಿಟ್ರೆ ಒಂಚೂರು ಸ್ವಲ್ಪ ಇಷ್ಟೊಂದು ಮಳೆ ಬಂತು ಅಂತ. ಬಟ್ ಮಲೆನಾಡು ಸೈಡು, ಈ ದಕ್ಷಿಣ ಕನ್ನಡ ಸೈಡೆಲ್ಲ, ಶಿವಮೊಗ್ಗ ಈ ಸೈಡಲ್ಲೆಲ್ಲ ಹುಚ್ಚು ಮಳೆ. ಆ ಮಳೆ ಸೌಂಡ್ ಬರುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಭಯ ಆಗಿಬಿಡುತ್ತೆ. ಆ ಥರ ಸೌಂಡು ದಪ್ಪ ದಪ್ಪ ಹನಿ ಬೀಳುತ್ತೆ, ಅಷ್ಟು ಜೋರಾಗೂ ಬರುತ್ತೆ. ಮತ್ತು ಬೆಂಗಳೂರು ಹಂಗೆ ಬಂದರೆ ಬೆಂಗಳೂರು ಒಂದೇ ದಿನಕ್ಕೆ ಓಕೆ. ಕೋಲ್ಡ್ ಡ್ರಿಂಕ್ ಕುಡಿದ ಮೇಲೆ ಡಸ್ಟ್ಬಿನ್ನಿಗೆ ಹಾಕಿ. ನಿನ್ನೆ ನಮ್ಮ ಮ್ಯಾನೇಜರ್ನ ರಜೆ ಕೇಳಿದೆ, ಮ್ಯಾಮ್ 2 days ರಜೆ ಬೇಕು ನನಗೆ, ಟ್ರಿಪ್ ಹೋಗ್ತಾ ಇದ್ದೀನಿ ಹಿಂಗೆ ಫ್ರೆಂಡ್ಸ್ ಜೊತೆ ಅಂತ. ಯಾವತ್ತು ಬೇಕು? ಮಂಡೇ ವೆಡ್ನೆಸ್ಡೇ ಹಂಗೆ ಅಂದಿದ್ದಕ್ಕೆ ಅವರು ಐ ವಿಲ್ ಲೆಟ್ ಯು ನೋ ಸಂದಿತ್ತು ಅಂದರು. ಇನ್ನೊಂದು 2-3 ದಿನ ಇದೆ ಅಷ್ಟೇ. ಈಗ ಪ್ಲ್ಯಾನ್ ಪ್ರಿಪೇರ್ ಆಗ್ಬೇಕು ತಾನೆ. ಅಂದರೆ ಇವಾಗ ಇವ್ರು ಕನ್ಫರ್ಮ್ ಮಾಡಿದ್ರೆ ತಾನೆ ಹೇಳೋಕ್ಕಾಗೋದು ಫ್ರೆಂಡ್ಸು ಅಲ್ಲ, ನಾನು ಮತ್ತು ಇನ್ನೊಬ್ಬ ಅಷ್ಟೇ ಹೋಗ್ತಾ ಇರೋದು. ಏನು ಮಾಡೋದಂತ ನನಗೂ ಗೊತ್ತಾಗ್ತಿಲ್ಲ. ಇವತ್ತು ಇನ್ನೊಂದು ಸತಿ ಕನ್ಫರ್ಮ್ ಮಾಡ್ಕೋಬೇಕು. ಮ್ಯಾಮ್ ಆ ಕ್ಲಾರಿಟಿಯಾಗಿ ಹೇಳಿ, ಕನ್ಫರ್ಮ್ ಆದರೆ ಅವ್ರಿಗೆ ಹೇಳ್ಬಿಡ್ತೀನಿ ಅನ್ಬೇಕಷ್ಟೆ. ನಾನು ನನ್ನ ಫ್ರೆಂಡು ಸಕಲೇಶ್ಪುರಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಇದೆ. ಯಾಕಂದರೆ ಮಾನ್ಸೂನ್ ವೆದರ್ ಇದು, ಚೆನ್ನಾಗಿರುತ್ತೆ. ಮಳೆ ಬರ್ತಾಯಿದೆಯಂತೆ ಅಲ್ಲೂ. ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಓಕೆ ಅಂದ್ಬಿಟ್ರೆ ಒಂದು ರೆಂಟೆಡ್ ಬೈಕ್ ತೊಗೊಂಡು ಅಲ್ಲೇ ಸಕಲೇಶ್ಪುರಕ್ಕೆ ಹೋಗಿ ಅಲ್ಲಿಂದ ರೆಂಟೆಡ್ ಬೈಕ್ ತೊಗೊಂಡು ಅಲ್ಲಿಂದ ಫುಲ್ ರೌಂಡ್ ಹೊಡಿಬೇಕು 3 days. ಇವನ್ 1 day ಕೊಟ್ಟರು ರಜೆ, ನನಗೆ 1 day ವೀಕ್ ಆಫ್ ಇರುತ್ತೆ. ಅಲ್ಲಿ ಮ್ಯಾನೇಜ್ ಮಾಡ್ಕೊಂಡು 2 days ಹೋಗ್ಬರ್ಬೋದು. ಇವ್ರು ಏನು ಮಾಡ್ತಾರಂತ ನನಗೂ ಗೊತ್ತಿಲ್ವಲ್ಲ. ಲಾಸ್ಟ್ ಟೈಮಲ್ಲಿ ಏನಾದರೂ ಬೇಡ ಸಂದೀತ್ ಹೋಗಬೇಡ ಅಂದರೆ ನನಗೂ ಬೇಜಾರೆ. ಟ್ರಿಪ್ಪು ಅರೇಂಜ್ ಅಂದರೆ ಟ್ರಿಪ್ ಪ್ಲ್ಯಾನ್ ಮಾಡಿ ಟ್ರಿಪ್ ಪ್ಲ್ಯಾನ್ ಮಾಡೋಕ್ಕಿಂತ ಅದು ಎಕ್ಸಿಕ್ಯೂಟ್ ಆದರೆ ಸಾಕು ಅನಿಸ್ಬಿಡುತ್ತೆ ಕೆಲವೊಂದು ಟೈಮಲ್ಲಿ. ಆಫೀಸಿಗೆ ಹೊರಡಬೇಕು. ಬನ್ನಿ ಡೈರೆಕ್ಟಾಗಿ ಆಫೀಸಿಗೆ ಹೊರಟ್ಬಿಟ್ಟು ಹೋಗೋಣ. ನೆನ್ನೆ ಮಳೆ ಬಂದು ನೋಡಿ, ಇಲ್ಲೆಲ್ಲ ನೀರು ಬಂದುಬಿಟ್ಟೈತೆ. ಬನ್ನಿ ಆಫೀಸ್ ಒಳಗಡೆ ಎಂಟರ್ ಕೊಡೋಣ. ಬಾಸ್ ಏನೋ ಡಿಸ್ಕಷನ್ ಮಾಡ್ತಾಯಿದ್ದಾರೆ. ಗುಡ್ ಮಾರ್ನಿಂಗ್. ದುಃಖದಲ್ಲಿದ್ದೀರಾ? ಖುಷಿ ಏನಾದ್ರು ಹೇಳ. ಬೆಳಿಗ್ಗೆ ವಾಟರ್ ಕುಡಿಬೇಕು, ಹಾಳಾಗಿರೋ ಗಂಟ್ಲು ಸರಿಯಾಗುತ್ತೆ. ಇವತ್ತು ಹೋಗ್ತೀರಾ ನೀವು? ರಜೆ ಕೊಡಿಸ್ಲಾ ನಿಮ್ಗೆ ಹೇಳ್ಬಿಟ್ಟು? ನಿನ್ನೆ ಕೇಳೋ ರಜೆಗೆ ಇನ್ನೂ ನೋಡೋಣ ಅಂತ ಹೇಳವ್ರೆ. ರಜೆ ಕೊಡಿಸ್ಬೇಕಂತ ಇವತ್ತು ಇನ್ನೊಂದ್ಸತಿ ಕೇಳಲಾ ರಜೆದ? ಹಾರ್ಟ್ ಅಟ್ಯಾಕ್ ಆಗ್ತೆ ನನಗೆ ಇವಾಗ. ನಿಮಗೂ ರಜೆ ಬೇಕು, ನನಗೂ ರಜೆ ಬೇಕಂದ್ರೆ ಅಯ್ಯೋ, ನನಗೆ 2 ದಿನ ಕೊಡೋಕ್ಕೆ ಅವ್ರು ಹಂಗೆ ಆಡ್ತವ್ರಲ್ಲ. ನೋಡೋಣ ಕೊಡ್ತಾರೋ ಇಲ್ವೋ ಅಂತ. ಕೊಟ್ಟರೆ ಖುಷಿ. ನಿನ್ನೆ ಬಂದಿರೋ ಮಳೆಗೆ ಇವತ್ತು ಎಫೆಕ್ಟ್ ಹೊಡಿತೈತಲ್ವಾ. ಸ್ವಲ್ಪ ತಲೆನೋವು ನನಗೆ. ಮಳೆ ನೆನ್ಕ ಹೋದೆ ನಿನ್ನೆ ನಾನು.
ಹಾಂ ಡವ್ವಾ ರೀ ನಿಜ ಕಣ್ರಿ ನೆನ್ನೆ ನೆನ್ಕೋದೆ ಫುಲ್ ಚಂಡಿ. ಲವ್ ಮಳೆನ ಲವ್ ಮಾಡ್ತೀನಿ ಅಂತನಾ? ಮಳೆನ ಹೆಂಗ್ರಿ ಲವ್ ಮಾಡಲಿ? ಒಂದು ರೀಲ್ ನೋಡಿದೆ, ನಂದು ಸ್ಟೋರಿ ಮಳೆ ಕೇಳಿದೆ, ಅದಕ್ಕೆ ಇವತ್ತು ಯಾವುದೋ ಒಂದು ಐ ಸೆಡ್ ಮೈ ಸ್ಟೋರಿ ಟು ಸ್ಕೈ, ದ ನೆಕ್ಸ್ಟ್ ಡೇ ಮಳೆ ಬರೋದು ಫುಲ್ಲು ಆ ಥರ ಆಗೋಯ್ತು. ಟಾರ್ಪಲ್ ಕಟ್ಕೊಬತ್ತೀನಿ ನಾಳೆಯಿಂದ. ಟಾರ್ಪಲ್ ಕಟ್ಕೊಬತ್ತೀನಿ, ಯಾವ ಕಡೆಯಿಂದನಾದ್ರು ಬರಲಿ, ಸಖತ್ತಾಗಿರುತ್ತೆ. ಸ್ವಲ್ಪ ಗಂಟ್ಲು ರಿಲೀಫ್ ಆದಂಗೆ ಆಯಿತು. ಒಂದು ವಾರದಿಂದ ಕಫ, ಈ ಗಂಟ್ಲು ನೋವು, ತಲೆನೋವು. ಮಳೆ ವೆದರ್ ಯಾಕೆ ಅಷ್ಟು ಇಷ್ಟ ಆಗಲ್ಲ ಅಂದರೆ, ಇದು ಟ್ರಾವೆಲ್ ಚೆನ್ನಾಗಿರುತ್ತೆ ಓಕೆ, ಬಟ್ ಆದರೆ ಹುಷಾರಿಲ್ದಂಗೆ ಆಗೋದು, ಜ್ವರ, ಶೀತ, ತಲೆನೋವು ಕಾಮನ್. ಮತ್ತು ಏನಾದರೂ ಕೈಕಾಲಿಗೆ ಗಾಯ ಆದರೆ ಬೇಗ ಮಾಯ ಅಲ್ಲ ಮಳೆ ಟೈಮಲ್ಲಿ, ಅಲ್ವೇನ್ರಿ? ಕೈಕಾಲಿಗೆ ಗಾಯ ಆದರೆ, ಏಟಾದರೆ ಮಾಯ ಅಲ್ಲ ಬೇಗ ಮಳೆ ಟೈಮಲ್ಲಿ. ನಮ್ಮ ಆಫೀಸ್ ಹತ್ರನೇ ಒಂದು ಮರ ಬಿದ್ದೋಯ್ತಂತೆ, ಅಲ್ವೇನ್ರಿ? ರೋಡಿಗೆ ಬಿದ್ದೈತೆ ಮರ, ಏನು ಫುಲ್ ರೋಡ್ ಬಿದ್ದೈತೆ ಆ ಕಡೆ ಸೈಡು? ಓಕೆ 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 ನನಗೆ ವರ್ಕ್ ಸ್ಟಾರ್ಟ್ ಮಾಡೋಣ. ಇನ್ನು ಹಿಂಗೆ ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮಕ್ಕೂಗಿತಾರೆ. ಲೆಟ್ಸ್ ಸ್ಟಾರ್ಟ್ ಡೂಯಿಂಗ್ ವರ್ಕ್. ನಮ್ಮ ಕೊಲ್ಲಿಗೆ ಹೊರಗಡೆ ಹೊರಟಿದ್ದಾರೆ, ಬರೋದು ಲೇಟಾ? ಹುಷಾರು, ಬಾಯ್. ಒಬ್ಬನೇ ವರ್ಕ್ ಮಾಡ್ಬೇಕು, ಒಬ್ಬನೇ ಅದು ಸಾಂಗ್ ಹೇಳಿ ನೋಡೋಣ ಮುಂದೆ. ಒಬ್ಬನೇ ದೇವ್ರ ಸಾಂಗ್ ಅದು, ನಾನು ಯಾವುದೋ ನಮ್ಮ ಸಿಂಗಲ್ ಬಾಯ್ ಸಾಂಗ್ ಅಂದ್ಕೊಂಡೆ. ಇಡಿ ದೇವ್ರ ಸಾಂಗ್. ರೆಸ್ಪೆಕ್ಟ್ ಗಾಡ್. ಕ್ರಿಶ್ಚಿಯನ್ ಮಾಡ್ತಿದ್ನಿ, ರೆಸ್ಪೆಕ್ಟ್ ಗಾಡ್. ಬನ್ನಿ ಒಂದು ಸ್ವಲ್ಪ ಕಾಫಿ ಮಾಡೋಕ್ಕೆ ಮಿಲ್ಕ್ ಮತ್ತು ಒಂದು ಬಟರ್ ಮಿಲ್ಕ್ ತಗೊಬರ್ಬೇಕು. ಹೋಗೋಣ. ಇಲ್ಲಿ ಮರ ಬಿದ್ದೋಯ್ತೆ, ತೋರಿಸ್ತೀನಿ ತಡೀರಿ. ಫುಲ್ಲು ರೋಡೇ ಬ್ಲಾಕ್ ಆಗಿದೆ ನೋಡಿ. ನೆನ್ನೆ ಬಂದಿರೋ ಮಳೆಗೆ ನೆಕ್ಸ್ಟ್ ಲೆವೆಲ್ ಮರನೇ ಬಿದ್ದೋಗೈತೆ. ಫುಲ್ಲು ಕಟ್ ಮಾಡಿದ್ದಾರೆ ಇವಾಗ ಈ ಮಿಷಿನು. ಬ್ಲಾಕ್ ಆಗಿದೆ ರೋಡ್. ನಾನು ಅಂದ್ಕೊಂಡೆ ನೆನ್ನೆ ಬಂದಿರೋ ಮಳೆಗೆ ಏನೂ ಆಗಿಲ್ವಲ್ಲ ಅಂತ, ಹುಚ್ಚು ಮಳೆ ಬಂತು ಬೇರೆ ಅಂತ. ನೋಡಿ ಮರ ಎಲ್ಲ ಬಿದ್ದೋಯ್ತೆ. ನೆಕ್ಸ್ಟ್ ಲೆವೆಲ್. ಲಂಚ್ ಮಾಡಿಕೊಂಡು ಸಿಗೋಣ. ಊಟ ಆಯಿತು, ಹೋಗೋಣ. ಎಷ್ಟು ಮರ ಬಿದ್ದಿದೆ ಇವತ್ತು? ತುಂಬ ಮರಗಳು ಬಿದ್ದೈತೆ ಕೈಸ್, ತೋರಿಸ್ತಿದ್ದಾರೆ. ಇಲ್ಲೊಂದು ಮರ ಬಿದ್ದೈತೆ, ಶಾಕ್ ಆಗ್ತೀರಾ? ಒಳಗಡೆ ಹೋಗ್ಬೋದು, ಬಟ್ ಹೋಗೋ ಸ್ವಲ್ಪ ಡೇಂಜರ್. ಹೆಂಗೆ ಬಿದ್ದೈತೆ ಮರ ನೋಡಿ ಇಲ್ಲಿ. ನಾನು ಅಂದ್ಕೊಂಡೆ ಕ್ಲೈಂಟ್ ಮೀಟಿಂಗ್ ಎಲ್ಲ ನಂಗೆ ಇರಲ್ಲ, ಅದು ಇದು ಅಂದ್ಕೊಂಡು ಅವನಜ್ಜಿ ಈ ಕ್ಲೈಂಟ್ನ ನಾನೇ ಮೀಟ್ ಮಾಡೋಕ್ಕೆ ಹೋಗಿ ಈ ಥರ ಹೋದರೆ ಯಾರು ಪ್ರೊಫೆಷ್ನಲಿಸಮ್ ಅಂತಾರೆ. ಈಗ ಹೋಗಿ ಡ್ರೆಸ್ ಚೇಂಜ್ ಮಾಡಿ, ನನ್ನ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಮತ್ತೆ ಹೊರಟು ಕ್ಲೈಂಟ್ನ ಮೀಟ್ ಮಾಡಬೇಕು. ಹೋಗಿ ಟೈಮ್ ಆಗುತ್ತೆ ಅಂದ್ಕೊಳ್ತಿದ್ದೆ, ಅದಕ್ಕೆ ಆಫೀಸ್ನ ಬೇಗ ಬಿಟ್ಟಿದ್ದೀನಿ. ನೋಡೋಣ ಏನಾಗುತ್ತೆ, ಕ್ಲೈಂಟ್ ಏನಂತಾರೆ ಅಂತ. ಆಫೀಸ್ ಅಡ್ರೆಸ್ ಕಳ್ಸ್ಕೊಂಡಿದ್ದೀನಿ, ಹೋಗ್ಬಿಟ್ಟು ಮೀಟ್ ಮಾಡಬೇಕು. ಲೆಟ್ಸ್ ಗೋ. ಡ್ರೆಸ್ ಚೇಂಜ್ ಮಾಡ್ಕೊಬಂದು ಕ್ಲೈಂಟ್ ಮೀಟ್ ಮಾಡೋಕ್ಕೆ ಬಂದರೆ ಇಲ್ಲಿ ಮಳೆ ಸಿಗಾಕೋಬಿಟ್ಟೆ. ಯಪ್ಪ ಏನು ಮಾಡೋದು, ಹೋಗ್ಬೇಕು ಬೇಗ. ಕ್ಲೈಂಟ್ ಅಂದ್ಕೊಂಡು ಅಜ್ಜಿ ಈ ಮಳೆ ಈ ಥರ ನೆನ್ಕೊಂಡು ಬರೋದು ಪರಿಸ್ಥಿತಿ ಯಾವನಿಗೆ ಬೇಕು?
ಸಾಕಾಗೋಯ್ತು ಹೊರ್ಗಡೆ ಹೋಗಿ ಕ್ಲೈಂಟ್ ಮೀಟ್ ಮಾಡಿಕೊಂಡು ಪಾರ್ಕಿಗೆ ಹೋಗೋಣ ಅಂತ ಕರೆಕ್ಟಾಗಿ 7:55 ಬಂದಿದ್ದೀನಿ. ಏನಕ್ಕೆ ಹೇಳಿ? 8 o'clock ಕ್ಲೋಸ್. ನನ್ನ ಪ್ರಕಾರ ಕ್ಲೋಸ್ ಮಾಡಿತ್ತು ಫುಲ್ ಇವತ್ತಿನ ಸಾಕಾಗೋಯ್ತು ಗೈಸ್. ಮಳೆ ಕರೆಕ್ಟಾಗಿ ಈವ್ನಿಂಗ್ ಟೈಮಲ್ಲಿ ಹೊಡಿತಾನೆ ಮಳೆ. ಒಂದು 5:30 6 ಗಂಟೆ ಸ್ಟಾರ್ಟ್ ಮಾಡಿದ್ರೆ 7:30 ತನಕ ಕಂಟಿನ್ಯೂಸ್. ಏನು ಕತೆನೋ ಆಗುತ್ತೆ. ಅದು ಮಳೆ ಬಂದರು ಆ ರೋಡಲ್ಲಿ ನೀರು ತುಂಬ ಕಾಲಿಡೋಕ್ಕೂ ಆಗಲ್ಲ. ಎಲ್ಲಿ ದಬಾಕತ್ತೀವೋ ಏನು ಒಂದು ಗೊತ್ತಾಗಲ್ಲ. ಹೆವಿ ನೀರು. ಪಾರ್ಕ್ ಕ್ಲೋಸು. ಏನಿಲ್ವಾ, ಪಾರ್ಕ್ ಕ್ಲೋಸು. ಇವತ್ತು ಕಂಟೆಂಟೇ ಅಪ್ಲೋಡ್ ಮಾಡಿಲ್ಲ. ಕಂಟೆಂಟ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಸೋದು ಸಾಕಾಗೋಯ್ತು. ಮಧ್ಯಾಹ್ನ ಪೂರಾ ನಮ್ಮ ಮ್ಯಾನೇಜರ್ ಇಟ್ಕೊಬಿಟ್ಟಿದ್ರು. ಅಂದರೆ ಅದು ಇದು ಅಂದ್ಕೊಂಡು ಏನೇನೋ ಮೀಟಿಂಗು ಹೆಂಗೆ ಕ್ಲೈಂಟ್ಗೆ ಎಕ್ಸ್ಪ್ಲೇನ್ ಮಾಡಬೇಕು, ಪ್ರಾಜೆಕ್ಟ್ನ ಏನೇನು ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಹೇಳಬೇಕು, ಹೇಗೆ ಪ್ರೆಸೆಂಟ್ ಮಾಡಬೇಕು ಎಲ್ಲ ಹೇಳ್ಕೊಡೋ ಅಷ್ಟೊತ್ತು ನಾನು ಅವ್ರ ಜೊತೆ ಕೇಳಿಕೊಂಡು ಕಲ್ತ್ಕೊಂಡು ಹೋಗಿ ಅಲ್ಲಿ ಪ್ರೆಸೆಂಟ್ ಮಾಡೋ ಅಷ್ಟೊತ್ತಿ ಸಾಕಾಗೋಯ್ತು ಕತೆ. ಇವತ್ತಿನ ಡೇ ಫುಲ್ ಸ್ವಲ್ಪ ಕಂಜೆಸ್ಟೆಡ್ ಆಗಿತ್ತು ಗೈಸ್ ನನಗೆ. ಈಗ ಹೋಗಿ ಊಟ ಮಾಡಿ ಶಿಸ್ತು ದಬಾಕೋಬೇಕು. ಒಂದು ಸ್ವಲ್ಪ ಗೇಮ್ ಆಡಬೇಕು, ಮೈಂಡ್ ಫ್ರೆಶ್ ಆಗುತ್ತೆ. ನನಗೆ ಮೈಂಡ್ ಫ್ರೆಶ್ ಆಗೋಕ್ಕೆ ನನ್ನ ಟೀಮ್ಮೇಟ್ಸ್ ಜೊತೆ ಪಬ್ಜಿ ಆಡಿಬಿಟ್ರೆ, ಪಬ್ಜಿ ಅಲ್ಲ BGM ಆಡಿಬಿಟ್ರೆ ಥರ ಸಮಾಧಾನ. ಎಂಟರ್ಟೈನ್ಮೆಂಟಿಗೆ ಇನ್ನೇನು ಇರಲ್ವಲ್ಲ, ಇರೋದೇ ಒಂದು ಪಬ್ಜಿ ಗಿಬ್ಜಿ ಅಂದ್ಕೊಂಡು ಆಡ್ಕೊಂಡು ಫನ್ ಮಾಡ್ಕೊಂಡು ಎಂಜಾಯ್ ಮಾಡೋದಷ್ಟೆ. ನಾಳೆ ಅದೇನು ಕತೆನೋ ಗೊತ್ತಿಲ್ಲ. ಇವತ್ತು ಈವ್ನಿಂಗ್ ಬರೋ ಟೈಮಲ್ಲಿ ಸ್ವಲ್ಪ ಬೇಗ ಬಂದೆ. ಆಗ ಒಂಥರ ಫೀಲು, ತುಂಬ ಟೈಮ್ ಆಗೋಗಿತ್ತು. ಸಂಜೆ ಹೊತ್ತು ಟ್ರಾವೆಲ್ ಮಾಡಿದೆಲ್ಲ 4 o'clock 3 o'clock ಆ ಥರ ಒಂಥರ ಚೆನ್ನಾಗಿತ್ತು ಆ ಟೈಮಲ್ಲಿ ಟ್ರಾವೆಲ್ ಮಾಡೋಕ್ಕೆ. ಯೂಶ್ವಲಿ 7 o'clockಗೆಲ್ಲ ಬರ್ತಿದ್ನಲ್ವ, ಹಾಗಾಗಿ ಅಜ್ಜಿ ಎದೆ ಮೇಲೆ ಹಾಕ್ಸ್ಕೋಗ ನೀವು. ಏನಿಲ್ಲ, ಬ್ಲಾಗ್ ಮುಗಿಸೋ ಟೈಮ್ ಆಯಿತು. ರಾತ್ರಿ ಆಗೋಯ್ತು. ನಾನು ಹೋಗಿ ಕಿತ್ಕೋಬೇಕು, ಊಟ ಮಾಡಿ. ಈ ಮಿನಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ see you in the next vlog guys. Love you, bye bye.